ನಿಮಗೆಲ್ಲ ಗೊತ್ತಿದೆ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಳೆದ ತಿಂಗಳು 7ನೇ ತಾರೀಕಿನಿಂದ ಕನ್ಯಾಕುಮಾರಿಯಿಂದ ಪ್ರಾರಂಭ ಆಗಿ ಕಾಶ್ಮೀರದವರೆಗೆ ಪಾದಯಾತ್ರೆ ನಡೀತಾ ಇದೆ. ಇದು ಒಂದು ಐತಿಹಾಸಿಕವಾದಂತಹ ಪಾದಯಾತ್ರೆ. ನಾನು ಇದೇ ದೇಶದಲ್ಲಿ ಮೊದಲನೇ ಪಾದಯಾತ್ರೆ ಅಂತ ಹೇಳಕ್ ಹೋಗಲ್ಲ, ಆದರೆ ಕಂಟಿನ್ಯೂಸ್ ಆಗಿ 3570 ಕಿಲೋಮೀಟರ್ 12 ರಾಜ್ಯಗಳಲ್ಲಿ ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು, ಯೂನಿಯನ್ ಟೆರಿಟರೀಸ್, ಒಟ್ಟು 14 ರಾಜ್ಯಗಳಲ್ಲಿ ಈ ಪಾದಯಾತ್ರೆ ನಡೀತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ದಿಸ್ ಈಸ್ ಎನ್ ಹಿಸ್ಟಾರಿಕಲ್ ಪಾದಯಾತ್ರೆ ಆಫ್ಟರ್ ಇಂಡಿಪೆಂಡೆನ್ಸ್. ಪಾದಯಾತ್ರೆ ಹಿಂದೆಲ್ಲ ಮಾಡಿದ್ದಾರೆ, ಚಂದ್ರಶೇಖರ್ ಮಾಡಿದ್ದಾರೆ, ರಥಯಾತ್ರೆ ಮಾಡಿದ್ದಾರೆ, ಅಡ್ವಾಣಿಯವರು, ವಿನೋಬಾ ಭಾವೆ ಅವರು ಬಹಳ ದೀರ್ಘವಾದಂಥ ಪಾದಯಾತ್ರೆ ಮಾಡಿದ್ದಾರೆ. ಇವೆಲ್ಲ ನಡೆದಿದ್ದಾವೆ ದೇಶದಲ್ಲಿ. ಈ ಪಾದಯಾತ್ರೆ ವಿಶೇಷ ಏನಪ್ಪಾ ಅಂತಂದ್ರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಈ ಹೇಟ್ ಪಾಲಿಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ದ್ವೇಷದ ರಾಜಕಾರಣ. ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದು. ಇದರಿಂದ ಏನಾಗ್ತದೆ, ಜನರ ಮನುಷ್ಯಗಳು ಒಡೆದೋಯ್ತವೆ. ಇವರು ದೇಶದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದಾಗಲಿ, ಅವುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ ಏನು ಮಾಡ್ತಾ ಇಲ್ಲ. ಜೊತೆಗೆ ಅವರು ಕೊಟ್ಟಂತ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇಲ್ಲ. ನರೇಂದ್ರ ಮೋದಿಯವರು ಬಿಜೆಪಿ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿರಲಿ, ರಾಜ್ಯ ಮಟ್ಟದಲ್ಲಿ ಕೊಟ್ಟಿರಲಿ, ಯಾವ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇಲ್ಲ. ಸೊ ಇವುಗಳನ್ನೆಲ್ಲ ಮುಚ್ಕೊಳ್ಳಿಕ್ಕೆ, ಈ ಸಮಸ್ಯೆಗಳನ್ನೆಲ್ಲ ಮುಚ್ಕೊಳ್ಳಿಕ್ಕೆ ಹಿಂದುತ್ವದ ವಿಚಾರ ಮುನ್ನೆಲೆ ತಗೊಬರೋದು, ದ್ವೇಷದ ರಾಜಕಾರಣ ಮಾಡೋದು. ಹೀಗಾಗಿ ಇವತ್ತು ರೈತರು, ಸಾಮಾನ್ಯ ಜನರು, ಬಡವರು, ಅಲ್ಪಸಂಖ್ಯಾತ ವರ್ಗದ ಜನ, ದಲಿತರು ಎಲ್ಲರೂ ಕೂಡ ಒಂದು ರೀತಿ ಭಯದಿಂದ ಬದುಕಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಇವನ್ನೆಲ್ಲ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನೈಜ ವಿಚಾರಗಳನ್ನು ಜನರ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಕಷ್ಟಕರವಾದಂತಹ ಪಾದಯಾತ್ರೆಯನ್ನ ಇವತ್ತು ದೇಶಕ್ಕೋಸ್ಕರ ಕಂಡಿದ್ದಾರೆ.
3570 ಕಿಲೋಮೀಟರ್ ನಡೆಯೋದು ಅಂದರೆ ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ನಮಗೆ ಬಳ್ಳಾರಿಗೆ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡೋದ್ರೆ ದೊಡ್ಡ ಕಸರತ್ತಾಗ್ಬಿಟ್ಟಿತ್ತು ನಮಗೆ. ಸೊ ಈಗ ಇದು 3570 ಕಿಲೋಮೀಟರು 150 ದಿನ ಈಗ ಕರ್ನಾಟಕದಲ್ಲಿ ಪಾದಯಾತ್ರೆ ನಡೀತಾ ಇದೆ. ತಮಿಳುನಾಡಿನಲ್ಲಿ ಪ್ರಾರಂಭ ಆಗಿ ಕೇರಳ ಮುಗಿಸಿ ಈಗ 30ನೇ ತಾರೀಕಿನಿಂದ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತಾ ಇದೆ. ಹದಿನೈದನೇ ತಾರೀಕು ಬಳ್ಳಾರಿನಲ್ಲಿ ಪಾದಯಾತ್ರೆ ನಡೆದು ಮಧ್ಯಾಹ್ನ 1:30 ಗಂಟೆಗೆ ಸುಮಾರು 1 ಗಂಟೆಗೆ ಒಂದು ಸಾರ್ವಜನಿಕ ಸಭೆ ಇದೆ. ಅದು ಒಂದು ಬೃಹತ್ ಸಾರ್ವಜನಿಕ ಸಭೆ. ದೇರ್ ವಿಲ್ ಬಿ ಎ ಹ್ಯೂಜ್ ಗ್ಯಾದರಿಂಗ್ ಆನ್ 15th of this month. ಆಮೇಲೆ 16th ಕೂಡ ಪಾದಯಾತ್ರೆ ಮಾಡಿ ಆಂಧ್ರಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿ ಬರ್ತಾರೆ. ಇಲ್ಲಿ 21ಕ್ಕೆ ಸರ್, 21ಕ್ಕೆ ಬೆಳಿಗ್ಗೆ ಇಲ್ಲಿಂದ ತೆಲಂಗಾಣದ ಮೇಲೆ ಮಹಾರಾಷ್ಟ್ರ ಇಲ್ಲ ತೆಲಂಗಾಣ. ಸೊ ದಿಸ್ ಇಸ್ ದಿ ಪಾದಯಾತ್ರೆ. ಈಗ ಕರ್ನಾಟಕದಲ್ಲಿ 24ರವರೆಗೂ ಕೂಡ 23 ಹೇಳ್ತೀನಿ. ಸ್ವಲ್ಪ ನೀವು ಒಯ್ಯೋ ಸೋಹರಿ ತಾಳ್ಮೆಯಿಂದ ಇರಿ, ಹೇಳ್ತೀನಿ. ಆಯ್ತಪ್ಪ. ಇಲ್ಲಿ ಪಬ್ಲಿಕ್ ಫಂಕ್ಷನ್ ಆದ್ಮೇಲೆ 16ನೇ ತಾರೀಕು ಪಾದಯಾತ್ರೆ ಮಾಡಿ ಆಂಧ್ರಕ್ಕೆ ಹೋಗ್ತಾರೆ. ಆಂಧ್ರದಿಂದ ಅಲ್ಲಿ 4 ದಿನ ಪಾದಯಾತ್ರೆ ಮಾಡಿ ಇಲ್ಲಿ ಮತ್ತೆ ಬರ್ತಾರೆ. 21st ಮಂತ್ರಾಲಯ ಟೆಂಪಲ್ ಮಂತ್ರಾಲಯ ಟೆಂಪಲ್ಗೆ ಹೋಗಿದ್ದು ಇಲ್ಲಿ ಅಲ್ಲಿ 4 days ಆಂಧ್ರದಲ್ಲಿ ಪಾದಯಾತ್ರೆ ಮಾಡ್ತಾರೆ. ಕರ್ನಾಟಕದಲ್ಲಿ ಒಟ್ಟು 21 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾರೆ. ಒಟ್ಟು 510 ಕಿಲೋಮೀಟರ್. ಕರ್ನಾಟಕದಲ್ಲಿ 510 ಕಿಲೋಮೀಟರ್ಸ್ 21 days ಪಾದಯಾತ್ರೆ ಮಾಡ್ತಾರೆ. ಅವರು ಎಲ್ಲೂ ಕೂಡ ಪಬ್ಲಿಕ್ ಮೀಟಿಂಗ್ ಮಾಡಲ್ಲ. ಕರ್ನಾಟಕದಲ್ಲಿ ಎಲ್ಲೂ ಕೂಡ ಪಬ್ಲಿಕ್ ಮೀಟಿಂಗ್ ಮಾಡಿಲ್ಲ. ಪಬ್ಲಿಕ್ ಅಂದ್ರೆ ಸಾಯಂಕಾಲ ಮುಗಿದ ಮೇಲೆ ಪಾದಯಾತ್ರೆ ಮುಗಿದ ಮೇಲೆ ಕಾರ್ನರ್ ಮೀಟಿಂಗ್ ಅಂತ ಮಾಡ್ತಾರೆ ಅಷ್ಟೇ. ಮತ್ತೆ ಮಧ್ಯದಲ್ಲಿ ಬೇರೆ ಬೇರೆ ವರ್ಗದ ಜನರ ಜೊತೆ ಇಂಟ್ರಾಕ್ಷನ್ ಇದೆ, ಚರ್ಚೆ. ಈಗ ರೈತರ ಜೊತೆ ಚರ್ಚೆ, ಟ್ರೈಬಲ್ ಪೀಪಲ್ಗಳ ಜೊತೆ ಚರ್ಚೆ, ಇಂಟೆಲೆಕ್ಚುಯಲ್ಸು, ರೈಟರ್ಸು ಅವ್ರ ಜೊತೆ ಚರ್ಚೆ, ವಿದ್ಯಾರ್ಥಿಗಳು ಯುವ ಜನರ ಜೊತೆ ಚರ್ಚೆ, ಅನ್ಎಂಪ್ಲಾಯ್ಡ್ ಯೂತ್ ಜೊತೆ ಚರ್ಚೆ, ಆಮೇಲೆ ತೆಂಗು ಬೆಳೆಗಾರರು, ಅಡಿಕೆ ಬೆಳೆಗಾರರು, ಹತ್ತಿ ಬೆಳೆಗಾರರು ಇವ್ರ ಜೊತೆ ಚರ್ಚೆ. ಮಂಡ್ಯದಲ್ಲಿ ಭತ್ತ ಬೆಳೆಯೋರು, ಕಬ್ಬು ಬೆಳೆಯೋರು, ರಾಗಿ ಬೆಳೆಯೋರು ಅವ್ರ ಜೊತೆ ಚರ್ಚೆ.